ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇದು ದಸರಾ ಹಬ್ಬದ ವ್ಲಾಗ್ ಆಗಿರುತ್ತೆ. ಆಯುಧ ಪೂಜೆ ಹಿಂದಿನ ದಿನ ಮಹಾಗೌರಿ ವ್ರತ ಆಗಿತ್ತು. ಸೊ ಅವತ್ತಿನ ದಿನ ನಮ್ಮ ಕಾಟೇರಮ್ಮ ದೇವಸ್ಥಾನದಲ್ಲಿ ಪೂಜೆ ಇತ್ತು. ಹಾಗಾಗಿ ಅಲ್ಲಿ ಹೋಗೋದಕ್ಕೂ ಮುಂಚೆ ಇವತ್ತು ನಾವು ಇಂದಿರಾನಗರಲ್ಲಿರೋ ವೆಸ್ಟ್ ಸೈಡ್ಗೆ ಬಂದಿದ್ದೀವಿ. ಮಕ್ಕಳಿಗೆ ಶಾಪಿಂಗ್ ಮಾಡ್ಸೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಸೊ ಮೇನ್ ರೀಸನ್ ಇಲ್ಲಿಗೆ ಯಾಕೆ ಬಂದ್ವಿ ಅಂದರೆ ನನ್ನ ಮಗಗೆ ಅವ್ನ ಫ್ರೆಂಡ್ ರಿಷಬ್ ಅವ್ನ ಬರ್ಡೇ ಟೈಮಲ್ಲಿ ಗಿಫ್ಟ್ ಕಾರ್ಡ್ ಕೊಟ್ಟಿದ್ದ, 1000 ರೂಪೀಸ್ ಗಿಫ್ಟ್ ವಾಚರ್. ಅದಕ್ಕೋಸ್ಕರ ಇಲ್ಲಿಗೇನೆ ಬಂದಿದ್ದೀವಿ, ಇಲ್ಲೇ ಶಾಪ್ ಮಾಡೋಣ ಅಂತ. ಸೊ ಕಲೆಕ್ಷನ್ಸ್ ಅಷ್ಟಾಗಿದ್ದಿಲ್ಲ, ಇರೋದ್ರಲ್ಲೇ ಚೆನ್ನಾಗಿರೋದು ನೋಡಿ ಸೆಲೆಕ್ಟ್ ಮಾಡಿದ್ವಿ. ಗರ್ಲ್ಸ್ದಂತೂ ತುಂಬಾ ಕಡಿಮೆ ಇತ್ತು ಕಲೆಕ್ಷನ್. ಸೊ ಇಲ್ಲಿ ನನ್ನ ಮಗಳಿಗೆ ಪರ್ಚೇಸ್ ಮಾಡಲಿಲ್ಲ. ಸೊ ಈ ಕಾರ್ಡಲ್ಲಿ 1000 ರೂಪೀಸ್ ಗಿಫ್ಟ್ ವರ್ತ್ ಪರ್ಚೇಸ್ ಮಾಡ್ಬೋದಿತ್ತು. 1000 ಚೇಂಜ್ ಆಗಿತ್ತು. ಸೊ ಎಕ್ಸ್ಟ್ರಾ ನಾವು ಪೇ ಮಾಡಿ ತೊಗೊಂಡ್ವಿ. ಇಲ್ಲಿಂದ ನಮ್ಮ ಕಾಟೇರಮ್ಮ ದೇವಸ್ಥಾನ ಕಡೆಗೆ ಹೊರಟಿದ್ದು. ಸೊ ಅಲಂಕಾರ ನಾವು ಆಗಲೇ ಹೋಗಿದ್ದಾಗ ಇನ್ನೂ ಅಲಂಕಾರ ಆಗಿದ್ದಿಲ್ಲ, ಮತ್ತೆ ವಾಪಸ್ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತ ಸ್ವಲ್ಪ ಲೇಟ್ ಆಗಿತ್ತು. ಅಷ್ಟರಲ್ಲಿ ಪೂಜೆ ಎಲ್ಲ ಮುಗ್ದಿತ್ತು. ಈ ಕಡೆ ದೇವಿ ಉತ್ಸವಗೆ ಪೂಜೆ ಮಾಡ್ತಿದ್ರು, ಆಗ ನಮ್ಮ ಕೈಲೂ ಮಾಡಿಸಿದ್ರು. ನಮ್ಮದು ಪೂಜೆ ಇತ್ತು ಇವತ್ತಿನ ದಿನ ಅಂತ. ಹೋದ ವರ್ಷ ನಮ್ಮ ಅತ್ತೆ ಎಲ್ಲರೂ ಬಂದಿದ್ದರು ಮನೇಲಿರೋರೆಲ್ಲ. ಸೊ ಈ ವರ್ಷ ನಾವು 4 ಜನ ಹೋಗಿದ್ದು. ಅವರು ಬೇರೆ ಕಡೆ ಎಲ್ಲೋ ಹೋಗಿದ್ರು, ಹಾಗಾಗಿ ಅವರು ಇಲ್ಲಿಗೆ ಬರೋಕ್ಕಾಗಿದ್ದಿಲ್ಲ. ಅದಕ್ಕೋಸ್ಕರ ನಾವಿಷ್ಟು ಜನ ಬಂದ್ವಿ. ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ರು, ಮತ್ತು ಪ್ರಸಾದ ಎಲ್ಲ ಕೊಟ್ಟರು. ದೇವರು ಆಶೀರ್ವಾದ ಪಡ್ಕೊಂಡು ಹಾಗೆ ಸ್ವಾಮಿಗಳ ಆಶೀರ್ವಾದನೂ ತಗೊಂಡು ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಎಲ್ಲ ತುಂಬಾ ಚೆನ್ನಾಗಾಯಿತು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಈ ನವರಾತ್ರಿಗಳ ದಿನ ಅಷ್ಟು ದಿನಾನು ತುಂಬ ವಿಭಿನ್ನವಾಗಿ ಮಾಡ್ತಾರೆ ನಮ್ಮ ದೇವಸ್ಥಾನದಲ್ಲಿ. ಇವತ್ತಿನ ಅಲಂಕಾರ ಬಂದು ಕರೂಪ ಸ್ವಾಮಿ ಅವತಾರ ಆಗಿದೆ. ದಸರಾ ಹಬ್ಬದ ಟೈಮಲ್ಲಿ ಗೊಂಬೆಗಳನ್ನ ಕೂಡ್ಸಿರೋದು ನೋಡೋದೇ ಒಂದು ಅದೃಷ್ಟ ಅಂತ ಹೇಳ್ಬೋದು. ಎಷ್ಟು ಚಂದ ಇರುತ್ತೆ ಅಲ್ವಾ ಈ ಗೊಂಬೆಗಳನ್ನ ನೋಡೋದಕ್ಕೆ. ಮಕ್ಳಿಗೆ ಇದೊಂದು ನೋಡೋದೇ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಬೋದು ಈ ದಸರಾ ಹಬ್ಬಗಳ ಟೈಮಲ್ಲಿ. ಇದು ಉದ್ಭವ ಆಗಿರೋ ಮೂಲ ದೇವರು ಮತ್ತು 9 ನವದುರ್ಗೆಯನ್ನ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ನೋಡ್ತಿರ್ಬೋದು ನೀವಿಲ್ಲಿ. ಲಾಸ್ಟಲ್ಲಿ ನಾವು ಸೆಲ್ಫಿ ಎಲ್ಲ ತಗೊಂಡು ಎಲ್ಲನೂ ಕ್ಯಾಪ್ಚರ್ ಮಾಡಿಕೊಂಡು ಹೊರಟ್ವಿ. ಸೊ ಹೊರಡೋಕ್ಕೂ ಮುಂಚೆ ನೋಡ್ತಿರ್ಬೋದು, ಹೋದ ವರ್ಷ ನಾನು ಎಲ್ಲ ಪ್ರತಿದಿನದ ಒಂದೊಂದು ವ್ಲಾಗ್ ಮಾಡಿ ಹಾಕಿದ್ದೆ. ಈ ವರ್ಷ ಅಷ್ಟಾಗಿ ಟೈಮ್ ಆಗಲಿಲ್ಲ. ನಮ್ಮ ದೇವಸ್ಥಾನದ ಸ್ವಾಮಿಗಳು ಅಷ್ಟು ಅದ್ಭುತವಾಗಿ ಅಲಂಕಾರಗಳನ್ನ ಮಾಡ್ತಾರೆ, ನೋಡ್ತಿರ್ಬೋದು ನೀವೇ ಇಲ್ಲಿ. ನೆಕ್ಸ್ಟ್ ಇದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡಿದ್ದೀನಿ. ಇದು ಆಯುಧ ಪೂಜೆ ದಿನ. ಸೊ ನೋಡ್ತಿರ್ಬೋದು ಭಾಸ್ಕರ್ ಡ್ರೈವರ್ ಕೈಯಲ್ಲಿ ಎಲ್ಲ ವಾಶ್ ಮಾಡಿಸ್ತಿದ್ರು. ನಾನು ಮನೆ ಒಳಗಡೆ ಎಲ್ಲ ಏನೇನು ವಸ್ತುಗಳು ದಿನನಿತ್ಯ ಉಪಯೋಗಿಸೋಂಥ ವಸ್ತುಗಳಾಗಿರ್ತವೆ, ಎಲೆಕ್ಟ್ರಾನಿಕ್ ವಸ್ತು ಆಗಿರ್ಬೋದು, ಈ ಆಯುಧಗಳಾಗಿರ್ಬೋದು, ಇದಕ್ಕೆಲ್ಲನೂ ಪೂಜೆ ಮಾಡೋದಕ್ಕೆ ಎಲ್ಲ ಮನೆ ಒಳಗಡೆ ರೆಡಿ ಮಾಡ್ಕೋತಿದ್ದೆ. ಪೂಜೆಗೂ ಮುಂಚೆ ಗಂಧ, ಕುಂಕುಮ, ಹೂವು ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೋತಿದ್ದೀನಿ. ನೀವೇ ಹೇಗೆ ಆಚರಿಸ್ತೀರಾ ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನಾವು ಸಿಂಪಲ್ಲಾಗಿ ಇದಿಷ್ಟ ಆಗಿರುತ್ತೆ ಪ್ರತಿ ವರ್ಷ ಕೂಡ. ಮತ್ತು ದೇವ್ರ ಮನೆಯಲ್ಲಿ ಈ ವರ್ಷ ಸರಸ್ವತಿ ಪೂಜೆ ದಿನ ಪೂಜೆ ಮಾಡೋದಕ್ಕಾಗಿದ್ದಿಲ್ಲ, ಹಾಗಾಗಿ ಕೊನೆ ದಿನ ಮಾಡ್ಬೋದಾಗಿರುತ್ತೆ. ಹಾಗಾಗಿ ಇವತ್ತು ಸರಸ್ವತಿ ಪೂಜೆ ಸಹ ಮಾಡಿಕೊಂಡೆ. ಮಕ್ಕಳದು ಬುಕ್ಸ್ ಎಲ್ಲ ತಗೊಂಡು ದೇವ್ರ ಮನೇಲಿ ಇಟ್ಟು ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಅದಕ್ಕೂ ಪೂಜೆ ಎಲ್ಲ ಮಾಡಿದೆ. ಮನೇಲಿ ಮಾಡಿದ್ದೆಲ್ಲ ಮುಗೀತು. ಈಗ ಹೋಗಿ ಗಂಧಿಗೆ ಅಂಗಡಿನಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಂಡು ಬರಬೇಕಿತ್ತು. ನಮ್ಮ ಮನೆ ಹತ್ರ ಇರೋ ಗಂಧಿಗೆ ಅಂಗಡಿಗೆ ಹೋಗಿದ್ವಿ. ನಾನು, ನನ್ನ ಮಗಳು, ಭಾಸ್ಕರು ಮತ್ತು ಲೋಚನ್ ಕಾರಲ್ಲಿದ್ದರು. ಸೊ ಈಗ ಮನೆ ಕೆಳಗಡೆ ತೊಗೊಂಡು ಬಂದು ಇವರು ಎಲ್ಲ ರೆಡಿ ಮಾಡ್ತಿದ್ದಾರೆ. ಇಟ್ಕೊಂಡು ನೋಡ್ತಿದ್ದೀರಲ್ಲ, ಕುಂಬಳಕಾಯಿಗೆಲ್ಲನೂ ಈ ರೀತಿಯ ಕುಂಕುಮ ಎಲ್ಲ ಹಾಕಿ ಕಾಸೆಲ್ಲ ಹಾಕೋದು. ಆದ್ಯ ಪುಟಿ ಸಹ ಇದ್ದಾಳೆ, ನೋಡ್ತಿದ್ದೀರಲ್ಲ. ಅವಳಿಗೆ ಭಾಸ್ಕರ ಅಂದರೆ ಸ್ವಲ್ಪ ಭಯನೇ, ಆದ್ರೂ ಲೋಚು ಜೊತೆ ಕೂತ್ಕೊಂಡು ಎಲ್ಲ ಮಾಡೋದನ್ನು ನೋಡಿಕೊಂಡು ಖುಷಿಯಾಗಿ ಕೂತಿದ್ಲು ಅವನ ಜೊತೆಯಲ್ಲಿ. ಸೊ ಪ್ರೇಮ್ ಅವರು ಬಂದರು, ನಾವೆಲ್ಲ ಒಟ್ಟಿಗೆ ಪೂಜೆ ಮಾಡೋದು, ಹಾಗಾಗಿ ಒಟ್ಟಿಗೆ ಬಂದಿದ್ದೀವಿ. ಪೂಜೆ ಸಾಮಾನೆಲ್ಲ ಅವರು ತೊಗೊಂಡು ಬಂದಿದ್ರು. ಅವರು ಎಲ್ಲ ಒಟ್ಟಾಗಿ ರೆಡಿ ಮಾಡ್ಕೊಂಡು ಮಾಡೋದಾಗಿರುತ್ತೆ. ನೋಡ್ತಿದ್ದೀರಲ್ಲ, ಈ ಸಲ ಗಾಡಿಗಳು ನಿಲ್ಲಿಸಿರೋ ಡೈರೆಕ್ಷನ್ ಚೇಂಜ್ ಮಾಡಿದ್ದೀವಿ. ಸೊ ಈಗ ಏನು ಕಂಜೆಸ್ಟೆಡ್ ಅನ್ಸಲ್ಲ ಗಾಡಿಗಳನ್ನ ನಿಲ್ಲಿಸ್ಕೊಳ್ಳೋದಕ್ಕೆ ಅಂತ ಹೇಳಿ. ಹಾಗೆ ಗಂಧ ಕುಂಕುಮ ಎಲ್ಲ ಇಟ್ಟು ಈಗ ಪೂಜೆ ಮಾಡ್ತಿದ್ದೀವಿ, ನೋಡ್ತಿದ್ದೀರಲ್ಲ. ಸೊ ಗಾಡಿಗೆ ಕುಂಬಳಕಾಯಿ ಮತ್ತು ತೆಂಗಿನಕಾಯಿ, ಕಡಲೆಪುರಿ ಇದೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ.
ಮುಂಚೆ ಎಲ್ಲ ಲಾರಿ ಇರ್ತಿತ್ತು. ಆಗ ತುಂಬ ಜನ ಡ್ರೈವರ್ಸ್ ಎಲ್ಲ ಇರ್ತಿತ್ತು. ಆಗ ತುಂಬ ಗ್ರ್ಯಾಂಡಾಗಿ ಈ ಒಂದು ಹಬ್ಬನ ಸೆಲೆಬ್ರೇಷನ್ ಮಾಡ್ತಿದ್ವಿ. ಅವ್ರಿಗೆ ಬಟ್ಟೆಗಳು ಕೊಡಿಸೋದು ಮತ್ತು ಸ್ವೀಟ್ಸ್ ಎಲ್ಲ ಹಂಚೋದು, ಎಷ್ಟು ಕೆ ಜಿ ಗಟ್ಟಲೆ ಸ್ವೀಟ್ಸ್ ಎಲ್ಲ ತಂದಿಡ್ತಿದ್ವಿ ಹಿಂದಿನ ದಿನಾನೇ. ಸೊ ಆ ಥರ ಎಲ್ಲ ಇರ್ತಿತ್ತು. ಈಗ ನಾವು ಮನೆಯವ್ರು ಅಷ್ಟೇ ಅಲ್ವಾ, ಸೊ ಹಾಗಾಗಿ ಈ ರೀತಿ ಸಿಂಪಲ್ಲಾಗಿ ನಡ್ಕೊಂಡು ಬರ್ತಿದೆ. ಬಿಂದುನ್ ನೋಡ್ತಿದ್ದೀರಲ್ಲ, ಅವಳು ಆ ಕಡೆಯಿಂದ ವ್ಲಾಗ್ ಮಾಡ್ತಿದ್ದಾಳೆ ಅವಳ ವ್ಲಾಗ್ಗೋಸ್ಕರ. ಸೊ ಇಲ್ಲಿ ಚಿನಿಮಾನು ಸೈಲೆಂಟಾಗಿ ನಿಂತ್ಕೊಂಡು ಪೂಜೆ ಮಾಡ್ತಿದ್ದಾಳೆ ಅವ್ರ ಮಾಮ ಜೊತೆ. ಸ್ವಿಫ್ಟ್ ಡಿಸೈರ್ ಹೊಸ್ದಾಗಿ ಆ್ಯಡ್ ಆನ್ ಆಗಿದೆ ನಮ್ಮ ಫ್ಯಾಮ್ಲಿಗೆ. ಮಕ್ಳಿಗೂ ತುಂಬ ಖುಷಿ ಪೂಜೆ ಮಾಡೋದಲ್ಲ ಅಂದರೆ. ಸೊ ಅವರೂ ಪೂಜೆ ಮಾಡ್ತೀನಿ ಅಂತ ಮಾಡ್ತಿದ್ದಾಳೆ ನನ್ನ ಮಗಳು, ನೋಡ್ತಿದ್ದಾರಲ್ಲ. ನನ್ನ ಮಗಗೆ ಈ ಹಬ್ಬ ಅಂದರೆ ತುಂಬಾ ಎಕ್ಸೈಟ್ಮೆಂಟ್ ಅವ್ರ ಅಪ್ಪ ಥರ. ಮತ್ತು ನೋಡ್ತಿರ್ಬೋದು ಎಲ್ಲನೂ ಫಟಾಫಟ್ ಅಂತ ಹೆಲ್ಪ್ ಮಾಡಿಕೊಡ್ತಿದ್ದ ಅಲ್ಲಿ ಅವರ ಅಪ್ಪಗೆ. ಅದು ತೆಕ್ಕೊಡೋದಾಗಿರ್ಬೋದು, ಏನಾದರೂ ಕೇಳಿದರೆ ಮಾಡೋದಾಗಿರ್ಬೋದು, ಆ ರೀತಿ ಎಲ್ಲನೂ ಅವನು ಸಹ ಪೂಜೆ ಮಾಡಬೇಕು ಅಂತ ಹೇಳಿ ಮಾಡ್ತಿದ್ದಾನೆ. ಈ ವರ್ಷ ಅವನದು ಹೊಸದು ಸೈಕಲ್ ಅವನ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು. ಅವನಿಗೂ ಹೊಸದು ಮತ್ತು ಅವರ ಅಪ್ಪ ಬರ್ಡೇಗೆ ಕಾರ್ ಗಿಫ್ಟ್ ಮಾಡಿದ್ದು. ಸೊ ಇದೆರಡು ಆ್ಯಡ್ ಆನ್ ಆಗಿದೆ ಈ ವರ್ಷ. ಗಾಡಿಗೆಲ್ಲ ಪೂಜೆ ಆಗಿದ ನಂತರ ಇಲ್ಲಿ ಬೋರ್ಗೆ ಸಹ ಪೂಜೆ ಮಾಡೋದಾಗಿರುತ್ತೆ. ನೋಡಿದ್ರಲ್ಲ, ಈ ರೀತಿ ಆಯಿತು ನಮ್ಮ ಆಯುಧ ಪೂಜೆ ದಿನದ ವಿಶೇಷ ಪೂಜೆ.
ನೋಡಿದ್ರಲ್ಲ, ನಾವು ಖುಷಿ ಖುಷಿಯಾಗಿ ಕಾರ್ ಹತ್ತಿ ಈಗ ಹೊರಡ್ತಿದ್ದೀವಿ. ಸೊ ನಾವೆಲ್ಲೂ ಈ ವರ್ಷ ಪ್ಲ್ಯಾನ್ ಇಲ್ಲ ಹೋಗೋದು, ಯಾಕಂದರೆ ಹೋದ ವರ್ಷ ತುಂಬಾ ಹಾರಿಬಲ್ ಎಕ್ಸ್ಪೀರಿಯೆನ್ಸ್ ಫೇಸ್ ಮಾಡಿದ್ದೀವಿ. ಇಶಾ ಫೌಂಡೇಶನ್ಗೆ ಹೋಗಿ ಅಲ್ಲಿ ಅಷ್ಟು ಜನಗಳ ಮಧ್ಯೆ ಸಿಕ್ಕಾಕೊಂಡು ಎಲ್ಲರೂ ಪೂಜೆ ಮಾಡಿಕೊಂಡು ಹೊರಟಿರ್ತಾರೆ ಹೊರಗಡೆ. ಸೊ ಇವತ್ತಿನ ದಿನ ಬೇಡ ಅಂತ ಹೇಳಿ ಫಸ್ಟೇ ಡಿಸೈಡ್ ಆಗಿಬಿಟ್ಟಿದ್ವಿ. ಇವಾಗ ಲಂಚಿಗೆ ತಂಜು ಟಿಫನ್ಸ್, ಇದು ನಮ್ಮ ದೊಮ್ಲೂರಲ್ಲಿ ರೀಸೆಂಟಾಗಿ ಅಂದರೆ ಒಂದು 6 months ಆಗಿರ್ಬೋದು ಅಷ್ಟೇ ಓಪನ್ ಆಗಿರೋದು. ಸೊ ಇಲ್ಲಿ ನಾವು ಸೆಕೆಂಡ್ ಟೈಮ್ ಬರ್ತಿದ್ದೀವಿ. ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸಹ ಅವೈಲಬಲ್ ಇರುತ್ತೆ. ಬ್ರೇಕ್ಫಾಸ್ಟ್ಗೂ ಸಹ ನಾನ್ ವೆಜ್ ಐಟಮ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಮತ್ತು ಸಿಟ್ಟಿಂಗ್ಸ್ ಎಲ್ಲನೂ ತುಂಬಾ ಚೆನ್ನಾಗಿದೆ. ಇವರು ನಾನ್ ವೆಜ್ ತೊಗೊಂಡಿದ್ದಾರೆ, ಚಿಕನ್ ಬಿರಿಯಾನಿ ಮತ್ತು ಕುರ್ಮಾ ಕೊಟ್ಟಿದ್ದಾರೆ, ಚೆನ್ನಾಗಿತ್ತಂತೆ. ನಾನು ಯಾವತ್ತೂ ಕೂಡ ನಾನ್ ವೆಜ್ ಟ್ರೈ ಮಾಡಲಿಲ್ಲ ಇಲ್ಲಿನೂ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಟ್ರೈ ಮಾಡಿ ನನ್ನ ಅನಿಸಿಕೆ ಏನು ಅಂತ ಹೇಳ್ತೀನಿ. ನಾನು ಅವತ್ತಿನ ದಿನ ವೆಜ್ ತೊಗೊಂಡಿದ್ದು. ವೆಜ್ಜಲ್ಲಿ ಬಿಸಿಬೇಳೆಬಾತ್ ತೊಗೊಂಡಿದ್ದೆ. ಓಕೆ ಅನಿಸ್ತು. ಬಟ್ ಇಲ್ಲಿ ನಾನ್ ವೆಜ್ ಇಟ್ಸ್ ಟೇಸ್ಟ್ ಅಮೇಝಿಂಗ್ ಅಂತ ಹೇಳ್ತಾ ಇದ್ರು. ಸಾಯಂಕಾಲ ಹೊಸಲು ಪೂಜೆ ಎಲ್ಲ ಮಾಡಿಕೊಂಡೆ. ಹೋದ ವರ್ಷದ್ದು ವ್ಲಾಗೆಲ್ಲ ಮಾಡಿದ್ದೀನಿ ಕಾಟೇರಮ್ಮ ಮೆರವಣಿಗೆದು. ಆಗ ಡಿ ಜೆ ಎಲ್ಲ ಕಟ್ಸಿದ್ರು. ನಾನು ಹೋಗಿ ತುಂಬಾ ಎಂಜಾಯ್ ಮಾಡಿದ್ವಿ. ಬಟ್ ಈ ವರ್ಷ ಹೋಗೋಕ್ಕಾಗಿಲ್ಲ. ಮನೆ ಮುಂದೆ ಬಂದಿದ್ದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಮಕ್ಕಳನ್ನ ಕಳಿಸ್ಕೊಟ್ಟಿದ್ದೆ. ನಮ್ಮ ದೊಡ್ಡಮ್ಮ ಮತ್ತು ನನ್ನ ಕಸಿನ್ ಪದ್ಮ ಅವರೆಲ್ಲ ಹೋಗಿದ್ದರು. ನಾನು ಹೋಗಿದ್ದಿಲ್ಲ ಅಷ್ಟೇ. ನಮ್ಮಮ್ಮಗೆ ಹುಷಾರಿದ್ದಿಲ್ಲ, ನಮ್ಮ ಮನೆಯಲ್ಲೇ ಇದ್ದರು ನಮ್ಮಮ್ಮ. ಹಾಗಾಗಿ ನಾನು ಹೋಗಲಿಲ್ಲ, ನಮ್ಮಮ್ಮ ಹೋಗಲಿಲ್ಲ ಅಂತ. ಸೊ ಈಗ ಮನೆ ಮುಂದೆ ಬಂದಾಗ ನೋಡ್ಕೋತಿದ್ದೀನಿ ದೇವ್ರನ್ನ. ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿ ಅಲಂಕಾರ ಎಲ್ಲ ಮಾಡಿಸಿದ್ದಾರೆ. 2 ಕಣ್ಣು ನೋಡೋಕ್ಕೆ ಸಾಲದು, ಅಷ್ಟು ಅದ್ಭುತವಾಗಿದೆ ಆ ದೇವಿನ ನೋಡೋದಕ್ಕೆ. ನೆಕ್ಸ್ಟ್ ಡೇ ಈವ್ನಿಂಗ್ ವ್ಲಾಗ್ ಸಹ ಕಂಟಿನ್ಯೂ ಮಾಡಿದ್ದೀನಿ. ರಾಜಾ ಅಂತ ಹೇಳಿ ನಮ್ಮ ಅಕ್ಕ ಸುಮಾನ ಎಷ್ಟು ದಿನದಿಂದ ಕರ್ದು ಈ ರಜಕ್ಕೆ ಬಂದಿದ್ದಾಳೆ. ಅವ್ರ ಮಕ್ಕಳ ಜೊತೆ ಲಕ್ಷ್ಯ ಮತ್ತು ಮೌರ್ಯ ಜೊತೆ ಬಂದಿದ್ದಾಳೆ. ಹಾಗೆ ನಿಹಾರಿಕಾ ಸಹ ಬಂದಿದ್ಲು. ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ನಾನು. ಅವ್ರು ಬಂದಿದ್ದ ಖುಷೀಲಿ ವ್ಲಾಗ್ ಮಾಡ್ಕೊಳ್ಳೋದೆ ಮರ್ತೋಗಿದೆ. ಮತ್ತು ನಮ್ಮಮ್ಮ ಮನೆಯಿಂದ ನಮ್ಮ ಮನೆಗೆ ಕರ್ಕೊಂಡು ಬಂದೆ. ನಮ್ಮ ಮನೇಲೂ ಒಂದಿನ ಇದ್ಬಿಟ್ಟು ಹೋಗಬೇಕು ಅಂತ ಹೇಳಿ. ಯಾಕಂದರೆ ಯಾವಾಗಲೂ ಬಂದಾಗ ನಮ್ಮಮ್ಮ ಮನೆಯಲ್ಲೇ ಇರ್ತಾರೆ, ನಮ್ಮ ಮನೆ ಬರೋದೇ ಇಲ್ಲ. ಸೊ ಹಾಗಾಗಿ ಕರ್ಕೊಂಡು ಬಂದಿದ್ದೀನಿ ಈ ಸಲ. ನೋಡ್ತಿದ್ದೀರಲ್ಲ ಏನು ಡ್ಯಾನ್ಸ್ ಮಾಡ್ತಿದ್ದಾರೆ. ನಮ್ಮ ಮೌರ್ಯಗಂತೂ ತುಂಬಾ ಖುಷಿಯಾಗಿತ್ತು, ತುಂಬಾ ಎಂಜಾಯ್ ಮಾಡ್ತಿದ್ದ ಅವನು ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ಎಷ್ಟು ಚೆನ್ನಾಗಿ ರಿಂಗ್ಸ್ ಹಾಕ್ತಿದ್ದ ಅಂದರೆ ಅವನು ಯಾವ ಕಲರ್ಸ್ ಅಂತ ಎಷ್ಟು ಚೆನ್ನಾಗಿ ಐಡೆಂಟಿಫೈ ಮಾಡಿ ನಾವು ಹೇಳಿದ ಕಲರ್ಸ್ನೆಲ್ಲ ಅಕಾರ್ಡಿಂಗ್ಲಿ ಹಾಕಿ ತೋರಿಸ್ತಿದ್ದ. ತುಂಬಾ ಆ್ಯಕ್ಟಿವ್ ಇದ್ದಾನೆ, ಎಲ್ಲ ಬೇಗ ಕಲಿತಾನೆ ಹೇಳ್ಕೊಡೋದು. ಮತ್ತು ಇದು ನೆಕ್ಸ್ಟ್ ಡೇ ಲಂಚ್ಗೆ ಮಾಡಿದ್ದು ಹೇಳ್ತಿದ್ದೀನಲ್ಲ, ಎಷ್ಟಾಯಿತು ಅಷ್ಟೇ ಕ್ಯಾಪ್ಚರ್ ಮಾಡಿದ್ದು. ಜಾಮೂನ್ ಮತ್ತು ಮಶ್ರೂಮ್ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದ್ದೆ. ಹಾಗೆ ನಮ್ಮ ವಿದ್ಯಾ, ನಮ್ಮ ದೊಡ್ಡಮ್ಮ ಬಂದಿದ್ದಾರೆ, ನೋಡ್ತಿದ್ದಾರಲ್ಲ. ನಿಹಾರಿಕಾ ಸಹ ಬಂದಿದ್ದಾಳೆ. ಎಲ್ಲರೂ ಮಾತಾಡಿಕೊಂಡು ಹಾಗೆ ಕೂತಿದ್ವಿ. ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿಕೊಂಡು ತೊಗೊಂಡು ಬಂದೆ. ಮಕ್ಕಳೆಲ್ಲನೂ ಆಟ ಆಡ್ತಾ ನೋಡ್ತಿದ್ದೀರಲ್ಲ ಯಾವ್ಯಾವ ಪೊಸಿಷನಲ್ಲಿದ್ದಾರೆ. ಸೊ ಈಗ ಊಟ ಮಾಡೋಕ್ಕೆ ಕೂತ್ಕೋತಿದ್ದಾರೆ ಎಲ್ಲರೂ ಸಹ. ನಮ್ಮ ದೊಡ್ಡಮ್ಮ ಹಾಕ್ಕೊಡ್ತಿದ್ದಾರೆ ಎಲ್ರಿಗೂ. ಸೊ ಎಲ್ಲರೂ ಬಂದಿದ್ದು ನಮ್ಮ ಮನೇಲಿ ಇದ್ದಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ತಂಗಿ ಮಕ್ಕಳು ಮಿಸ್ ಆಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅಂದರೆ ಅವರು ಕಲ್ಕೆರೆಗೆ ಹೋಗಿದ್ದರು ರಜಾ ಅಂತ ಹೇಳಿ. ಸೊ ಇವರು ಆಲ್ ಆಫ್ ಸಡನ್ ಪ್ಲ್ಯಾನ್ ಮಾಡಿ ಬಂದಿದ್ದು. ಹಾಗಾಗಿ ಅವಳಿಗೆ ಗೊತ್ತಿದ್ದಿಲ್ಲ ಇವರು ಬರೋದು.
ಸೊ ಅಲ್ಲೇ ಉಳ್ಕೊಂಡಿದ್ಲು. ಇವ್ರು ಜಸ್ಟ್ ಒನ್ ಡೇ ಬಂದು ಹಾಗೆ ಹೊಟ್ಟೋದ್ರು. ನೆನ್ನೆ ಬಂದರು, ಇವತ್ತು ಹೊಟ್ಟೋದ್ರು. ಅವರೇ ಅಂತೂ ಹೋದ್ಮೇಲೂ ಕೇಳ್ತಿದ್ನಂತೆ, ಕೃತಿ ಚಿಚ್ಚು ಮನೆಗೆ ಹೋಗೋಣ ಅಂತ ಹೇಳಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಹೇಳಿದ್ದೀನಿ, ಇನ್ನೊಂದೆರಡು ದಿನ ಇದ್ಬಿಟ್ಟು ಹೋಗಬೇಕು ಅಂತ. ಇದಿಷ್ಟಾಗಿತ್ತು ನಾನು ಈ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.